ಪದವಿ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿನಿಯನ್ನ ಪ್ರೀತಿ ಹೆಸರಿನಲ್ಲಿ ಪುಸಲಾಯಿಸಿ ದೈಹಿಕ ಸಂಪರ್ಕ ಬೆಳೆಸಿದ ಸಹಪಾಠಿಯ ನಂತರ ಆಕೆಗೆ ಧಮಕಿಯನ್ನ ಹಾಕಿ ತನ್ನಿಬ್ಬರು ಸ್ನೇಹಿತರೊಂದಿಗೆ ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿರುವುದು ಮಾಗಡಿ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಘಟನೆಗೆ ಸಂಬಂಧಪಟ್ಟಂತೆ ಮಾಗಡಿ ಪಟ್ಟಣದ 25 ವರ್ಷದ ವಿಕಾಸ್, ಪ್ರಶಾಂತ್ 19 ವರ್ಷ ಹಾಗೂ 28 ವರ್ಷದ ಚೇತನ್ ಎಂಬುವರನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ. ವಿಕಾಸ್ ಮತ್ತು ಪ್ರಶಾಂತ್ ಸಹ ಪದವಿ ವಿದ್ಯಾರ್ಥಿಗಳಾಗಿದ್ದು, ಮತ್ತೊಬ್ಬ ಆರೋಪಿ ವಿವಾಹಿತ ಚೇತನ್ ಎಲೆಕ್ಟ್ರಿಷಿಯನ್ ಆಗಿ ಕೆಲಸವನ್ನ ಮಾಡ್ತಿದ್ದಾನೆ. ಪ್ರೀತಿಸಿ ವಂಚಿಸಿದ ಸಂತ್ರಸ್ತೆ ಬೆಂಗಳೂರಿನ ಕಾಲೇಜೊಂದರಲ್ಲಿ ಬಿಕಾಂ ವ್ಯಾಸಂಗ ಮಾಡ್ತಿದ್ದಾಳೆ. ಆಕೆಯನ್ನ ಪರಿಚಯ ಮಾಡಿಕೊಂಡಂತಹ ವಿಕಾಸ್ ಪ್ರೀತಿಯ ನಾಟಕವಾಡಿದ್ದ ಬಳಿಕ ದೈಹಿಕ ಸಂಪರ್ಕವನ್ನ ಬೆಳೆಸಿಕೊಂಡು ಖಾಸಗಿ ಸಮಯವನ್ನ ಆಕೆಗೆ ಗೊತ್ತಾಗದಂತೆ ವಿಡಿಯೋ ಚಿತ್ರೀಕರಣವನ್ನ ಮಾಡಿಕೊಂಡು ಇಟ್ಕೊಂಡಿದ್ದ. ಬಳಿಕ ಒಂದು ವಿದ್ಯಾರ್ಥಿನಿಗೆ ವಿಡಿಯೋವನ್ನ ಇನ್ಸ್ಟಾಗ್ರಾಂನಲ್ಲಿ ಕಳುಹಿಸಿ ಬ್ಲ್ಯಾಕ್ ಮೇಲ್ ಮಾಡತೊಡಗಿದ. ಇನ್ನಿಬ್ಬರು ಸ್ನೇಹಿತರ ಜೊತೆಗೂ ಸಹಕರಿಸಬೇಕು, ಇಲ್ಲದಿದ್ದರೆ ವಿಡಿಯೋವನ್ನ ಜಾಲತಾಣದಲ್ಲಿ ಹರಿಬಿಡುತ್ತೇನೆ ಅಂತ ಬೆದರಿಸ್ತಾ ಇದ್ದಂತ ಈತ ವಿದ್ಯಾರ್ಥಿನಿ ಎಷ್ಟೇ ಬೇಡಿಕೊಂಡ್ರೂ ಸಹ ಸುಮ್ಮನಾಗದೆ ತನ್ನ ಚಾಳಿ ಮುಂದುವರಿಸಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ. ವಿಡಿಯೋ ಬಹಿರಂಗವಾದರೆ ತನ್ನ ಮತ್ತು ಕುಟುಂಬದ ಮರ್ಯಾದೆ ಹೋಗುತ್ತದೆ ಅಂತ ಭಯಗೊಂಡಂತ ವಿದ್ಯಾರ್ಥಿನಿ ಕಡೆಗೆ ಆರೋಪಿಗಳಿದ್ದ ಸ್ಥಳಕ್ಕೆ ಹೋಗಿ ವಿಡಿಯೋ ಡಿಲೀಟ್ ಮಾಡುವಂತೆ ಕೋರಿದ್ರು. ಈ ವೇಳೆ ಆರೋಪಿಗಳು ಆಕೆಯ ಒಂದು ಅಸಹಾಯಕತೆಯನ್ನು ದುರುಪಯೋಗ ಮಾಡಿಕೊಂಡು ಸಾಮೂಹಿಕವಾಗಿ ಅತ್ಯಾಚಾರವನ್ನು ಎಸಗಿ ಆಗಲೂ ಕೂಡ ವಿಡಿಯೋ ಮಾಡಿಕೊಂಡಿದ್ರು ಅಂತ ತಿಳಿದು ಬಂದಿದೆ. ಚೇತನ್ ಪತ್ನಿ ಬಾಣಂತನಕ್ಕೆ ಹೋಗಿದ್ದು ಆತನ ಮನೆಯಲ್ಲಿ ಈ ಕೃತ್ಯ ಎಸಗಿದ್ದಾರೆ ಅಂತ ವಿವರಿಸಲಾಗಿದೆ. ವಿಡಿಯೋ ಹರಿಬಿಟ್ಟ ಕೃತ್ಯದ ಬಳಿಕವೂ ಕೂಡ ಆರೋಪಿಗಳು ವಿದ್ಯಾರ್ಥಿಗಳಿಗೆ ಬ್ಲ್ಯಾಕ್ ಮೇಲ್ ಮಾಡತೊಡಗಿದ್ದಾರೆ ಮುಂದುವರೆಸಿದ್ದು, ಕೆಲವು ದಿನಗಳ ಹಿಂದೆ ಪ್ರಮುಖ ಆರೋಪಿ ವಿಕಾಸ್ ಇನ್ಸ್ಟಾಗ್ರಾಂನಲ್ಲಿ ಕೃತ್ಯ ವಿಡಿಯೋ ಹರಿಬಿಟ್ಟಿದ್ದ ವಿಷಯ ಗೊತ್ತಾಗುತ್ತಿದ್ದಂತೆ ಕುಟುಂಬಸ್ಥರಿಗೆ ಸಂತ್ರಸ್ತೆ ತಿಳಿಸಿದ್ದಾಳೆ. ಕುಟುಂಬಸ್ಥರು ಎಸ್ಪಿಯನ್ನ ಭೇಟಿ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ಸಂತ್ರಸ್ತೆ ನನ್ನನ್ನ ಭೇಟಿ ಮಾಡಿ ದೂರು ನೀಡಿದಂತ ತಕ್ಷಣವೇ ಮಾಗಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಂತರ ಕೆಲವೇ ತಾಸಿನಲ್ಲಿ ಮೂವರು ಯುವಕರನ್ನ ಸಿಪಿಐ ಗಿರಿರಾಜ್ ಅವರ ನೇತೃತ್ವದ ತಂಡ ಬಂಧಿಸಿದೆ. ಪ್ರಕರಣದ ತನಿಖೆ ಮುಂದುವರೆದಿದೆ. ಕೆಆರ್ ಶ್ರೀನಿವಾಸ್ ಗೌಡ, ಬೆಂಗಳೂರು ದಕ್ಷಿಣ ಜಿಲ್ಲೆ ಎಸ್ಪಿ ಹೇಳಿಕೆ.